ಬಿಹಾರ ವಿಧಾನಸಭಾ ಚುನಾವಣೆ ಅಂತ್ಯ ಆಗಿದೆ. 2 ಹಂತಗಳಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆ ಮುಗಿದಿರೋದು. ಇದೀಗ ಚುನಾವಣೋತ್ತರ ಸಮೀಕ್ಷೆಯ ಅಂಕಿ ಅಂಶಗಳು ಹೊರಬಿದ್ದಿವೆ. ಹಾಗಾದರೆ ಚುನಾವಣೋತ್ತರ ಸಮೀಕ್ಷೆಯ ಅಂಕಿ ಅಂಶಗಳು ಏನೇನು ಹೇಳುತ್ತೆ? ಒಂದ್ ಕಡೆ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟ, ಮತ್ತೊಂದು ಕಡೆ ತೇಜಸ್ವಿ ಯಾದವ್ ಅವರ ನೇತೃತ್ವದ ಮಹಾಗಠಬಂಧನ್ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದ್ದು, ಚುನಾವಣೋತ್ತರ ಸಮೀಕ್ಷೆಗಳು ಏನ್ ಹೇಳುತ್ತೆ ಅನ್ನುವ ಡೀಟೇಲ್ಸ್ ಇಲ್ಲಿದೆ. ಬಿಹಾರ್ ಎಲೆಕ್ಷನ್ ದೇಶದ ಗಮನ ಸೆಳೆದ ಎಲೆಕ್ಷನ್. ದೇಶದ ಚುಕ್ಕಾಣಿ ಹಿಡಿಯೋರ್ ಯಾರು ಅನ್ನೋದನ್ನ ನಿರ್ಧರಿಸೋ ಕೆಲವು ರಾಜ್ಯಗಳ ಎಲೆಕ್ಷನ್ ನಲ್ಲಿ ಈ ಎಲೆಕ್ಷನ್ ಕೂಡ ಒಂದು. ಇಷ್ಟೊಂದು ಕುತೂಹಲ ಮೂಡಿಸಿದ್ದ ಬಿಹಾರ್ ವಿಧಾನಸಭಾ ಚುನಾವಣೆ ಮುಗಿದಿದೆ. ಮತದಾನ ಪ್ರಕ್ರಿಯೆ 2 ಹಂತಗಳಲ್ಲಿ ಪೂರ್ಣಗೊಂಡಿದೆ. ಮೊದಲ ಹಂತದಲ್ಲಿ ದಾಖಲೆಯ ಮತದಾನವಾಗಿದ್ದು, 2ನೇ ಹಂತದ ಮತದಾನವು ಮಂಗಳವಾರ ಸಂಜೆ ಮುಕ್ತಾಯವಾಗಿದೆ. ಈ ಬೆನ್ನಲ್ಲೇ ಚುನಾವಣೋತ್ತರ ಸಮೀಕ್ಷೆ ಹೊರಬಿದ್ದಿದೆ. ಈ ಬಾರಿ ರಾಜ್ಯದ ಅಧಿಕಾರವನ್ನು ಯಾರು ಹಿಡಿಯುತ್ತಾರೆ ಎಂಬ ಕುತೂಹಲ ಎಲ್ಲೆಡೆ ಮನೆ ಮಾಡಿದೆ. ಈ ಕುತೂಹಲಕ್ಕೆ ಟ್ವಿಸ್ಟ್ ಕೊಟ್ಟಿವೆ ಈಗ ಹೊರಬಂದಿರೋ ಎಕ್ಸಿಟ್ ಪೋಲ್ಸ್. ಮುಗೀತು ಬಿಹಾರ ಚುನಾವಣೆ, ಯಾರಿಗೆ ಗೆಲುವಿನ ಹಾರ? ಬಿಹಾರ್ ಜಂಗಿ ಕುಸ್ತಿಯಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು? ಬಿಹಾರ್ ವಿಧಾನಸಭಾ ಎಲೆಕ್ಷನ್ ನಡೆದಿದೆ. ನವೆಂಬರ್ 6ರಂದು ಮೊದಲ ಹಂತದ ಚುನಾವಣೆ ಮುಕ್ತಾಯಗೊಂಡಿದ್ದು, 65.08% ಮತದಾನವಾಗಿತ್ತು. ಈ ವೇಳೆ ದಾಖಲೆಯ ಮತದಾನವಾಗಿತ್ತು. ಇನ್ನುಳಿದ 122 ಕ್ಷೇತ್ರಗಳಿಗೆ ಮಂಗಳವಾರ 2ನೇ ಮತ್ತು ಅಂತಿಮ ಹಂತದ ಚುನಾವಣೆ ನಡೆದಿದೆ. ಒಟ್ಟು 45,399 ಮತಗಟ್ಟೆಗಳಲ್ಲಿ ಮತದಾನವಾಗಿದ್ದು, ಮತದಾನ ಮುಕ್ತಾಯಗೊಂಡಿದೆ. ಈಗ ಎಲ್ಲರ ಗಮನ ಫಲಿತಾಂಶದ ಮೇಲಿದೆ. ಈಗ ಸದ್ಯಕ್ಕೆ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟವು ಅಧಿಕಾರ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಜೆಡಿಯು, ಬಿಜೆಪಿ ಮತ್ತು ಇತರೆ ಮಿತ್ರ ಪಕ್ಷಗಳು ಈ ಮೈತ್ರಿಕೂಟದಲ್ಲಿವೆ. 9 ಬಾರಿ ಸಿಎಂ ಆಗಿ ಸೇವೆ ಸಲ್ಲಿಸಿರುವ ನಿತೀಶ್ ಕುಮಾರ್ ಅವರೇ ಸಿಎಂ ಅಭ್ಯರ್ಥಿಯಾಗಿದ್ದಾರೆ. 74 ವರ್ಷದ ಅವರು ಆಡಳಿತ ವಿರೋಧಿ ಅಲೆಯನ್ನ ಎದುರಿಸುತ್ತಿದ್ದಾರೆ. ಮತ್ತೊಂದು ಕಡೆ ವಿರೋಧ ಪಕ್ಷಗಳ ಇಂಡಿ ಕೂಟವನ್ನು ಆರ್ಜೆಡಿ ಮುನ್ನಡೆಸುತ್ತಿದೆ. ಈ ಬಾರಿಯಾದರೂ ಕಾಂಗ್ರೆಸ್ ಕಮಾಲ್ ಮಾಡುತ್ತಾ ಅನ್ನೋದನ್ನು ಬಿಹಾರ ಜನತೆ ನಿರೀಕ್ಷಿಸುತ್ತಿದ್ದಾರೆ. ಯಾರು 122 ಕ್ಷೇತ್ರಗಳನ್ನ ಗೆಲ್ತಾರೋ ಅದೇ ಪಕ್ಷ ಅಧಿಕಾರಕ್ಕೆ ಬರಲಿದೆ. ಎನ್ಡಿಎಗೆ ಬಹುಮತ ಎಂದ ಎಕ್ಸಿಟ್ ಪೋಲ್ಸ್. ಬಿಹಾರ್ ಚುನಾವಣೆಯಲ್ಲಿ ಯಾರಿಗೆ ಮುನ್ನಡೆ, ಯಾರಿಗೆ ಹಿನ್ನಡೆ, ಯಾವ ಗುಂಪು ಮ್ಯಾಜಿಕ್ ಮಾಡುತ್ತೆ ಅನ್ನೋದನ್ನ ಎಕ್ಸಿಟ್ ಪೋಲ್ ಅಂದಾಜು ಮಾಡಿದೆ. ದೈನಿಕ್ ಭಾಸ್ಕರ್ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಎನ್ಡಿಎಗೆ ಬಹುಮತ ಸಾಧ್ಯತೆ ಅಂತ ಹೇಳಿದೆ. ಅದರ ಪ್ರಕಾರ ಎನ್ಡಿಎ 131 ಸ್ಥಾನಗಳು, ಘಟಬಂಧನ್ಗೆ 112 ಸ್ಥಾನ ಬರಲಿದೆ. ಡಿವಿ ರಿಸರ್ಚ್ ಸಮೀಕ್ಷೆಯಲ್ಲಿ ಎನ್ಡಿಎಗೆ ಬಹುಮತ ಸಾಧ್ಯತೆ ಇದೆ. ಎನ್ಡಿಎಗೆ 132, ಘಟಬಂಧನ್ಗೆ 83ರಿಂದ 98 ಸ್ಥಾನ ಅಂತ ಹೇಳಿದೆ. ಮ್ಯಾಟ್ರಿಕ್ಸ್ ಸಮೀಕ್ಷೆಯಲ್ಲಿ ಎನ್ಡಿಎಗೆ ಬಹುಮತ ಸಾಧ್ಯತೆ ಅಂತ ಹೇಳಿದೆ. ಆ ಸಮೀಕ್ಷೆಯ ಪ್ರಕಾರ ಎನ್ಡಿಎಗೆ 147ರಿಂದ 167, ಘಟಬಂಧನ್ಗೆ 70ರಿಂದ 90 ಸ್ಥಾನ ಬರಬಹುದು. ಪೀಪಲ್ಸ್ ಇನ್ಸೈಟ್ ಸಮೀಕ್ಷೆ ಪ್ರಕಾರ ಎನ್ಡಿಎಗೆ ಬಹುಮತ ಸಾಧ್ಯತೆ ಇದೆ. ಎನ್ಡಿಎಗೆ 133ರಿಂದ 142 ಸ್ಥಾನಗಳು, ಘಟಬಂಧನ್ಗೆ 87ರಿಂದ 102 ಸ್ಥಾನ ಎಂದಿದೆ. ಜೆಬಿಸಿ ಸಮೀಕ್ಷೆಯಲ್ಲಿ ಎನ್ಡಿಎಗೆ ಬಹುಮತ ಸಾಧ್ಯತೆ ಇದೆ. ಎನ್ಡಿಎಗೆ 135ರಿಂದ 150 ಸೀಟುಗಳು, ಘಟಬಂಧನ್ಗೆ 88ರಿಂದ 103 ಸ್ಥಾನ ಎಂದಿದೆ ಜೆಬಿಸಿ. ಇಷ್ಟೇ ಅಲ್ಲ, ಪೀಪಲ್ ಪಲ್ಸ್ ಸಮೀಕ್ಷೆಯಲ್ಲಿ ಎನ್ಡಿಎಗೆ ಬಹುಮತ ಸಾಧ್ಯತೆ ಇದೆ. ಅದರ ಪ್ರಕಾರ ಎನ್ಡಿಎಗೆ 133ರಿಂದ 159, ಘಟಬಂಧನ್ಗೆ 75ರಿಂದ 101 ಸ್ಥಾನ ಬರಲಿದೆ. ಚಾಣಕ್ಯ ಸ್ಟ್ರಾಟಜಿ ಸಮೀಕ್ಷೆಯಲ್ಲಿ ಎನ್ಡಿಎಗೆ ಬಹುಮತ ಸಾಧ್ಯತೆ ಇದೆ. ಆ ಸಮೀಕ್ಷೆ ಹೇಳುವಂತೆ ಎನ್ಡಿಎಗೆ 130ರಿಂದ 138 ಸ್ಥಾನ, ಘಟಬಂಧನ್ 100ರಿಂದ 108 ಸ್ಥಾನ ಗೆಲ್ಲಲಿದೆ. ಪೋಲ್ ಸ್ಟ್ರಾಟ್ ಸಮೀಕ್ಷೆಯಲ್ಲಿ ಎನ್ಡಿಎಗೆ 133ರಿಂದ 148,
ಗಠಬಂಧನ್ಗೆ 87ರಿಂದ 102 ಸ್ಥಾನ ಗೆದ್ದಿದೆ. ಗಠಬಂಧನ್ಗೆ ಬಹುಮತ ಗೆದ್ದ ಆ ಸಮೀಕ್ಷೆ ಎಲ್ಲ ಸಮೀಕ್ಷೆಗಳು ಎನ್ಡಿಎ ಮುನ್ನಡೆ ಸಾಧಿಸಲಿದೆ ಅಂತ ಹೇಳ್ತಾಗಿದ್ರೆ ಇಜಿಟಿ ಬಿಹಾರ್ ಸಮೀಕ್ಷೆಯಲ್ಲಿ ಗಠಬಂಧನ್ಗೆ ಬಹುಮತ ಸಾಧ್ಯತೆ ಅಂತ ಹೇಳ್ತಿದೆ. ಇಜಿಟಿ ಬಿಹಾರ್ ಸಮೀಕ್ಷೆ ಪ್ರಕಾರ ಗಠಬಂಧನ್ 155, ಎನ್ಡಿಎ 82, ಇತರೆ ಪಕ್ಷಗಳು 6 ಸ್ಥಾನ ಗೆಲ್ಲಲಿವೆ. ಹೀಗಾಗಿ ಮಹಾಗಠಬಂಧನ್ ಅಧಿಕಾರಕ್ಕೇರಲಿದೆ ಅನ್ನೋದು ಇಜಿಟಿ ಬಿಹಾರ್ ಭವಿಷ್ಯ. ನ್ಯೂಸ್ 18 ಸಮೀಕ್ಷೆಯಲ್ಲಿ ಎನ್ಡಿಎಗೆ ಬಹುಮತ ಬಂದಿದೆ. ನ್ಯೂಸ್ 18 ಸಮೀಕ್ಷೆ ಪ್ರಕಾರ ಎನ್ಡಿಎಗೆ 140ರಿಂದ 150, ಗಠಬಂಧನ್ಗೆ 85ರಿಂದ 95 ಸ್ಥಾನ ಬರಲಿದೆ. ಜನಸೂರಜ್ ಪಾರ್ಟಿಗೆ 5, ಇತರೆ ಪಕ್ಷಗಳು 5ರಿಂದ 10 ಸ್ಥಾನ ಗೆಲ್ಲಲಿದೆ ಅಂತ ಹೇಳಿದೆ. ಈ ಬಾರಿಯ ಚುನಾವಣಾ ಪ್ರಚಾರವು ಅಭಿವೃದ್ಧಿ, ನಿರುದ್ಯೋಗ, ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಸಾಂಪ್ರದಾಯಿಕ ಜಾತಿ ಆಧಾರಿತ ರಾಜಕೀಯದಂತಹ ವಿಷಯಗಳ ಸುತ್ತ ಕೇಂದ್ರೀಕೃತವಾಗಿತ್ತು. ಬಿಜೆಪಿ ನಿತೀಶ್ ಅವರ ಇಮೇಜ್ ಬಳಸ್ಕೊಂಡ್ರೆ ಗಠಬಂಧನ್ ನಿತೀಶ್ ಆಡಳಿತ ವಿರೋಧಿ ಅಲೆಯನ್ನ ಬಳಸ್ಕೊಂಡಿತ್ತು. ಅಂದ ಹಾಗೆ ಬಿಹಾರ್ ಚುನಾವಣೆ ಅಂದ್ರೆ ಅದು ಯಾದವರ ಕಲಹ ಅಂತಾನೆ ಪ್ರಸಿದ್ಧಿ. ಇದೀಗ ಜನಸೂರತ್ ಪಕ್ಷ ಕೂಡ ಎಂಟ್ರಿ ಕೊಟ್ಟಿದೆ. ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಸಾರಥ್ಯದ ಜನಸೂರಜ್ ಬಿಹಾರದ ಚಿತ್ರಣ ಬದಲಿಸುತ್ತಾ ಎಂಬ ಕುತೂಹಲ ಮೂಡಿಸಿದೆ. ಜೊತೆಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಪೂರ್ಣ ಪ್ರಮಾಣದಲ್ಲಿ ಬಿಹಾರದಲ್ಲಾಗಿದೆ. ಆಯೋಗದ ಹೊಸ ಪ್ರಯೋಗದ ಮೊದಲ ಚುನಾವಣೆ ಇದಾಗಿದ್ದು ರಾಜ್ಯದ ಪಟ್ಟಾಧಿಕಾರದ ಭವಿಷ್ಯದ ಜೊತೆಗೆ ಚುನಾವಣಾ ಆಯೋಗದ ಸುತ್ತಲಿನ ಚರ್ಚೆಗೂ ಹೊಸ ದಿಕ್ಕನ್ನು ತೋರಲಿದೆ ಅನ್ನೋ ಅಂದಾಜುಗಳಿವೆ. ನವೆಂಬರ್ 14ಕ್ಕೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.